ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರವರ ಕಚೇರಿಯಲ್ಲಿ ಚಾಮರಾಜನಗರ ಇಲ್ಲಿ ಕರೆದಿರುವಂಥ ಹುದ್ದೆಗಳ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲಿಗೆ ಯಾವುದೆಲ್ಲ ಹುದ್ದೆಯನ್ನು ಕರೆದಿದ್ದಾರೆ ಅಂದರೆ ಸೇವಕರ ಹುದ್ದೆ, ಟೈಪಿಸ್ಟ್ ನಕಲುಗಾರರು, ಸ್ಟೆನೋಗ್ರಾಫರ್, ಇಷ್ಟು ಹುದ್ದೆಗಳನ್ನು ಕರೆಯಲಾಗಿದೆ. ಮೊದಲಿಗೆ ಮಾಹಿತಿನ ತಿಳಿಸ್ಕೊಡೋದು ಸೇವಕರ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾವತ್ತು ಪ್ರಾರಂಭವಾಗುತ್ತೆ, ಯಾವತ್ತು ಕೊನೆಯ ದಿನಾಂಕ ಮತ್ತು ಹೇಗೆ ಅರ್ಜಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ, ವಯೋಮಿತಿ, ಎಜುಕೇಷನ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಆದರೆ ಇದಕ್ಕಿಂತ ಮುಂಚಿತವಾಗಿ ತಿಳಿಸೋದೇನೆಂದರೆ ಆನ್ಲೈನ್ ಅರ್ಜಿ ಇನ್ನೂ ಪ್ರಾರಂಭವಾಗಿಲ್ಲ. 13/3/2026 ಪ್ರಾರಂಭವಾಗುತ್ತೆ. ಅವತ್ತಿನ ದಿವಸ ವಿಡಿಯೋ ಮಾಡಿ ನಿಮಗೆ ಆನ್ಲೈನ್ ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋದ್ರ ಬಗ್ಗೆಯೂ ಮಾಹಿತಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ ತಿಳಿಸೋದೇನೆಂದರೆ ಸೇವಕರ ಹುದ್ದೆಗಳು ಅಂದರೆ P1 ಹುದ್ದೆಗಳು 13 ಹುದ್ದೆಗಳನ್ನು ಕರೆಯಲಾಗಿದೆ. ಹಾಗೂ ಕೊನೆಯ ದಿನಾಂಕ ಬಂದು 13/4/2026, ಪ್ರಾರಂಭದ ದಿನಾಂಕ 13/3/2026. ಇಲ್ಲಿ ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಕಾಣಿಸ್ತಿದೆಯಲ್ಲ ವೆಬ್ಸೈಟು, ಆ ವೆಬ್ಸೈಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. https chamarajnagar.dcourt.gov.in ಆನ್ಲೈನ್ ರಿಕ್ರೂಟ್ಮೆಂಟ್ ಅಂತ. ಅದು ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ಲಿ ಹಾಕ್ತೀನಿ, ಬೇಕಾದರೆ ನೀವು ತೊಗೊಂಡು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರ್ತದೆ. ಮೊದಲೇ ತಿಳಿಸಿದಾಗೆ 13/3/2026 ಪ್ರಾರಂಭವಾಗಿ 13/4/2026 12 ಗಂಟೆಗೆ ಮುಕ್ತಾಯವಾಗುತ್ತದೆ. ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಹಾಗೂ ಶುಲ್ಕ ಪಾವತಿಗೆ ಅವಕಾಶ ಹೆಚ್ಚಿಗೆ ಇರುತ್ತದೆ. 16/4/2026 ಅವಕಾಶವಿರುತ್ತದೆ. ಯಾವುದೇ ಇಮೇಲ್ ಹಾಗೂ ಕೊರಿಯರ್ ಮುಖಾಂತರ ಯಾವುದೇ ಸೇವೆ ಇರೋದಿಲ್ಲ. ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಮುಂದೆ ಹೋಗೋದಾದರೆ, ಹಾಗೆ ವೇತನ ಶ್ರೇಣಿ ಸೇವಕರಿಗೆ ಎಷ್ಟಿರುತ್ತೆ ಅಂದರೆ ಬೇಸಿಕ್ ಸ್ಯಾಲ್ರಿ ಬಂದು 27,000 ಇರುತ್ತೆ. ಕೊನೆಯದಾಗಿ 46,675. ಎಲ್ಲ ವರ್ಗದವರೆಗೂ ಒಂದೊಂದು ಹುದ್ದೆಗಳಿದ್ದಾವೆ. 13 ಹುದ್ದೆ ಇರೋದ್ರಿಂದ ಎಲ್ಲ ವರ್ಗಗಳಿಗೂ ಒಂದೊಂದು ಹುದ್ದೆಯನ್ನು ಕೊಡಲಾಗಿದೆ. ಗ್ರಾಮೀಣ ಭಾಗದವರಿಗೆ, SC ST ಜನರಲ್ ಹಾಗೂ 2A ಕ್ಯಾಟಗರಿ 3A ಎಲ್ಲರಿಗೂ ಕೂಡ ಒಂದೊಂದು ಅವಕಾಶವಿದೆ. ಹಾಗೂ ಅಂಗವೈಕಲ್ಯರಿಗೆ ದೃಷ್ಟಿಮಾಂದ್ಯತೆ ಹೊಂದಿರೋರಿಗೆ 1 ಹುದ್ದೆಗಳನ್ನು ನೀಡಲಾಗಿದೆ. ಹಾಗೆ ವಿದ್ಯಾರ್ಹತೆ ಬರೋದಾದರೆ ವಿದ್ಯಾರ್ಹತೆ ಏನಪ್ಪ ಆಗಿರಬೇಕು, ಸೇವಕರ ಹುದ್ದೆಗೆ SLC ಆಗಿರಬೇಕಾಗುತ್ತದೆ. ಹಾಗೂ ಕನ್ನಡ ಓದಲು ಮತ್ತು ಬರೆಯಲು ಬರಬೇಕಾಗುತ್ತದೆ. ಹಾಗೂ ಯಾವ ರೀತಿ ನಿಮ್ಮ ನೇಮಕಾತಿ ವಿಧಾನ ಅಂದರೆ, ಮೊದಲಿಗೆ ನೀವು SLCಲಿ ತೆಗೆದಿರುವಂಥ ಅಂಕಗಳನ್ನು ತೊಗೊತಾರೆ, ಗರಿಷ್ಠ ಅಂಕಗಳ ಆಧಾರದ ಮೇಲೆ ತೊಗೊತಾರೆ. ಹಾಗೆ ಅದು ತೊಗೊಂಡ ನಂತರ ಯಾರೆಲ್ಲ ಸೆಲೆಕ್ಟ್ ಆಗ್ತಿರೋ 1:10 ಅನುಪಾತದಲ್ಲಿ ಸಂದರ್ಶನಕ್ಕೆ ಕರೀತಾರೆ. ಹಾಗೆ 10 ಅಂಕಗಳಿರುತ್ತದೆ. ಅದಕ್ಕೆ ಸಂದರ್ಶನದಲ್ಲಿ 10 ಅಂಕಗಳಿಗೆ ಎಕ್ಸಾಮನ್ನು ಸಂದರ್ಶನ ಮಾಡ್ತಾರೆ. ಅದರಲ್ಲಿ ಪಾಸ್ ಆದರೆ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಇರುತ್ತೆ. ಹಾಗೆ ವಯೋಮಿತಿ ಬರೋದಾದರೆ ವಯೋಮಿತಿ ಕನಿಷ್ಠ 18 ವರ್ಷ ಆಗಿರಬೇಕಾಗತ್ತೆ. ಹಾಗೂ ಈಗ ತುಂಬ ವರ್ಷಗಳಿಂದ ಅರ್ಜಿಯನ್ನು ಕರೆಯದೇ ಇರೋ ಕಾರಣ ಏನು ಮಾಡಿದೆ, ಸಾಮಾನ್ಯ ವರ್ಗಕ್ಕೆ 35 ಇತ್ತು, ಅದಕ್ಕೆ +5 ಮಾಡಿ 40 ವರ್ಷಗಳು ಘೋಷಣೆ ಮಾಡಿದ್ದಾರೆ. ಹಾಗೂ ಪ್ರವರ್ಗ 2A 2B 3A 3B ಅವರಿಗೆ 38 + 5 ವರ್ಷ ಅಂದರೆ 43 ವರ್ಷಗಳ ಕಾಲ ಅವಕಾಶ ಇದೆ. ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಕ್ಯಾಟಗರಿ 1 ಅವ್ರಿಗೆ 40 ವರ್ಷ + 5 ವರ್ಷ 45 ವರ್ಷಗಳ ಕಾಲ ಅವಕಾಶವಿದೆ. ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅನ್ನೋದ್ರು, ಏನೆಲ್ಲ ದಾಖಲಾತಿಗಳು ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಈಗಲೇ SLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕು, ಮತ್ತು ಫೋಟೋ, ಸಿಗ್ನೇಚರ್ ಬೇಕಾಗುತ್ತೆ. ಯಾರೆಲ್ಲ ಇನ್ನೂ ಅರ್ಜಿ ಸಲ್ಲಿಸಬೇಕು ಅಂದ್ಕೊಂಡಿದ್ರು ಆ ಡಾಕ್ಯುಮೆಂಟ್ ಎಲ್ಲ ಮೊದಲೇ ರೆಡಿ ಮಾಡ್ಕೊಳ್ಳಿ. ಆಮೇಲೆ ಕೊನೆಯ ಗಳಿಗೆಯಲ್ಲಿ ಅರ್ಜಿಯನ್ನು ಸಲ್ಲಿಸೋದು ಬೇಡ, ಯಾಕೆಂದರೆ ಸರ್ವರ್ ಪ್ರಾಬ್ಲಮ್ ಆಗೋದ ಕಾರಣ ಮುಂಚೆನೇ ಪ್ರಯತ್ನ ಪಡಿ. ಹಾಗೂ ಇನ್ನು ಟೈಪಿಸ್ಟ್ ಹುದ್ದೆಗಳು 6 ಹುದ್ದೆಗಳಿದ್ದಾವೆ. ಅದಕ್ಕೂ ಕೂಡ ಸೇಮ್ ಎಲ್ಲ ಹುದ್ದೆಗಳಿಗೂ ಸೇವಕ ಹುದ್ದೆಗಳು ಬೆರಳಚ್ಚುಗಾರರು, ನಕಲು ಬೆರಳಚ್ಚುಗಾರರು ಹಾಗೂ ಸ್ಟೆನೋ ಹುದ್ದೆಗಳಿಗೆ 13/4/2026 ಕೊನೆಯ ದಿನಾಂಕ ಇರುತ್ತದೆ. ಬೆರಳಚ್ಚುಗಾರರಿಗೆ 6 ಹುದ್ದೆಗಳಿದ್ದು ಹಿಂಬಾಕಿ ಹುದ್ದೆಗಳು 2 ಇರುತ್ತೆ. ಕೊನೆಯ ದಿನಾಂಕ ಸೇಮು. ಅವರಿಗೆ ಎಜುಕೇಷನ್ ಏನಪ್ಪ ಬೇಕು ಅನ್ನೋದಾದರೆ, ಅವ್ರಿಗೆ ಬೇಸಿಕ್ ಸ್ಯಾಲ್ರಿ ಎಷ್ಟಪ್ಪ ಇದೆ ಅಂದರೆ 34,100 ರೂಪಾಯಿ ಇರುತ್ತೆ. ಕೊನೆಯದಾಗಿ 67,600 ರೂಪಾಯಿಗಳಿರುತ್ತದೆ. ವಿದ್ಯಾರ್ಥಿ ಬಂದು PUC ಅಥವಾ ತತ್ಸಮಾನ ಯಾವುದೇ 3 ವರ್ಷದ ಡಿಪ್ಲೊಮೊ ಕೋರ್ಸ್ ಅಂದರೆ ಬೆರಳಚ್ಚು ಸ್ಟೆನೋದಲ್ಲಿ ಅಥವಾ ಟೈಪಿಸ್ಟಲ್ಲಿ 3 ವರ್ಷಗಳ ಕಾಲ ಕೋರ್ಸ್ ಮಾಡಿರಬೇಕು. ಸೀನಿಯರ್ ಗ್ರೇಡಲ್ಲಿ ಕಂಪ್ಲೀಟ್ ಆಗಿರಬೇಕು, ಅಂದರೆ ಜೂನಿಯರ್ ಸೀನಿಯರ್ ಕಂಪ್ಲೀಟ್ ಆಗಿರಬೇಕು ಟೈಪಿಸ್ಟಲ್ಲಿ. ನೇಮಕಾತಿ ವಿಧಾನ ಬಂದು ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳು ಮತ್ತು 15 ನಿಮಿಷಗಳ ಕಾಲ ಉಕ್ತ ಲೇಖನದಲ್ಲಿ ಕೊಡುವ ವಿಷಯವನ್ನು ಬೆರಳಚ್ಚು ಮಾಡುವ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಗಳಿಸುವ ಅಂಕಗಳ ಆಧಾರದ ಮೇಲೆ 1:5 ಆಧಾರದ ಮೇಲೆ ಸಂದರ್ಶನಕ್ಕೆ ಕರೆಯುತ್ತಾರೆ. ಸಾಮರ್ಥ್ಯ ಪರೀಕ್ಷೆಯಲ್ಲಿ ಗರಿಷ್ಠ ಅಂಕಗಳು 100 ಹಾಗೂ ಪರೀಕ್ಷೆ ಪಾಸಾಗಲು 50 ಅಂಕಗಳನ್ನು ಗಳಿಸಿರಬೇಕಾಗುತ್ತದೆ. ಯಾರೆಲ್ಲ ಟೈಪಿಂಗ್ ಪ್ರಾಕ್ಟೀಸ್ ಮಾಡಿದ್ದೀರಾ, ಜೂನಿಯರ್ ಸೀನಿಯರ್ ಕಂಪ್ಲೀಟ್ ಆಗಿದ್ದರೋ ಅವರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು. ಸೇಮ್ ವಯೋಮಿತಿ ಕೂಡ ಸೇಮ್ ಅದೇ ಇರುತ್ತೆ. ಸೇವಕಗಳಿಗೆ ಏನಿರುತ್ತದೋ ಅದೇ ರೀತಿ ಬೆರಳಚ್ಚುಗಾರರಿಗೂ ಕೂಡ ಅದೇ ವಯೋಮಿತಿ ಇರುತ್ತದೆ. ಇನ್ನು ಬೆರಳಚ್ಚು ನಕಲುಗಾರರಿಗೆ ಬರೋದಾದರೆ
ಈ 4 ಹುದ್ದೆಗಳಿದ್ದಾವೆ. 2 ಹುದ್ದೆ ಹಿಂಬಾಕಿ ಹುದ್ದೆ, ಇನ್ನೆರಡು ಹುದ್ದೆ ನಾರ್ಮಲ್ ಜನರಲ್ ಹುದ್ದೆಗಳು ಇರುತ್ತದೆ. ಹಾಗೆ ಇದಕ್ಕೆ ಸಂಬಳ ಬಂದು 34,100, ಕೊನೆಯದಾಗಿ 67,600 ಹುದ್ದೆಗಳಿದ್ದಾವೆ. ವಿದ್ಯಾರ್ಥಿ ಬಂದು PUC ಅಥವಾ ತತ್ಸಮಾನ ಹಾಗೂ ಕಿರಿಯ ದರ್ಜೆ ಅಂದರೆ ಜೂನಿಯರ್ ಟೈಪಿಸ್ಟ್ ಆಗಿದ್ದರೆ ಸಾಕು, ಹಾಗೂ ಡಿಪ್ಲೊಮೊದಲ್ಲಿ ಕಮರ್ಷಿಯಲ್ ಪ್ರಾಕ್ಟೀಸ್ ಆಗಿರೋರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ನೇಮಕಾತಿ ವಿಧಾನ ಬಂದು ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳು, ಅಂದರೆ ಜೂನಿಯರ್ ಟೈಪಿಸ್ಟ್ ಮಾಡಿರ್ತೀರಲ್ಲ ಅದರಲ್ಲಿ ಶೇಕಡಾವಾರು ಅಂಕಗಳನ್ನು ತೊಗೊತಾರೆ. ಹಾಗೂ 15 ನಿಮಿಷಗಳ ಕಾಲ ಉಕ್ತ ಲೇಖನದಲ್ಲಿ ಕೊಡುವ ವಿಷಯವನ್ನು ಬೆರಳಚ್ಚು ಮಾಡಿ ಸಾಮರ್ಥ್ಯ ಪರೀಕ್ಷೆಗಳಲ್ಲಿ ಗಳಿಸುವ ಅಂಕಗಳ ಆಧಾರದ ಮೇಲೆ 1:5 ಕರೀತಾರೆ. ಅಂದರೆ ಟೈಪಿಸ್ಟ್ ಟೆಸ್ಟ್ ಕೊಡ್ತಾರೆ 15 ನಿಮಿಷಗಳ ಕಾಲ, ಅದರಲ್ಲಿ ತೆಗೆಯುವ ಮಾರ್ಕ್ಸ್ಗಳ ಆಧಾರದ ಮೇಲೆ ಹಾಗೂ ನೀವು ಗಳಿಸಿರುವಂಥ ಜೂನಿಯರ್ ಟೈಪಿಸ್ಟಲ್ಲಿ ಗಳಿಸಿರುವ ಅಂಕಗಳ ಆಧಾರದ ಮೇಲೆ 1:5 ಆಧಾರದಲ್ಲಿ ಕರೆಯಲಾಗುತ್ತದೆ. ಇವ್ರಿಗೂ ಕೂಡ ವಯೋಮಿತಿ ಸೇಮ್ ಇರುತ್ತೆ. ಹಾಗೂ ಕೊನೆಯದಾಗಿ ಬರೋದಾದರೆ ಸ್ಟೆನೋಗ್ರಾಫ್ ಹುದ್ದೆಗಳು 2 ಹುದ್ದೆಗಳಿದ್ದಾವೆ. ವಯೋಮಿತಿ ಸೇಮ್ ಇರುತ್ತೆ. ಸಂಬಳ ಬಂದು 44,425. ವಿದ್ಯಾರ್ಥಿ ಬಂದು PUC ತತ್ಸಮಾನ ಹಾಗೂ 3 ವರ್ಷದ ಡಿಪ್ಲೊಮೊ ಕೋರ್ಸ್ ಅಥವಾ ಯಾವುದಾದ್ರೂ ಆಗಿರಬೇಕಾಗುತ್ತೆ. ಹಾಗೂ ಡಿಪ್ಲೊಮೊದಲ್ಲಿ ಕಮರ್ಷಿಯಲ್ ಪ್ರಾಕ್ಟೀಸ್ ಮಾಡಿರಬೇಕು. ಸೀನಿಯರ್ ಗ್ರೇಡಲ್ಲಿ ಕಂಪ್ಲೀಟ್ ಆಗಿರಬೇಕು. ಕನ್ನಡ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ವತಿಯಿಂದ ನಡೆಸಿರುವ ಹಿರಿಯ ದರ್ಜೆ ಕನ್ನಡ ಹಾಗೂ ಇಂಗ್ಲೀಷ್ ಭಾಷೆಗಳ ಬೆರಳಚ್ಚು ಹಾಗೂ ಶೀಘ್ರ ಲಿಪಿ ವಿಷಯದಲ್ಲಿ ತೇರ್ಗಡೆ ಹೊಂದಿರಬೇಕಾಗುತ್ತದೆ. ನೇಮಕಾತಿ ವಿಧಾನ ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳು ಮತ್ತು 1 ನಿಮಿಷಕ್ಕೆ 120 ಪದಗಳ ದರದಲ್ಲಿ 5 ನಿಮಿಷಗಳ ಕಾಲ ಉಕ್ತ ಲೇಖನವನ್ನು ತೆಗೆದುಕೊಂಡು 45 ನಿಮಿಷಗಳಲ್ಲಿ ಕಂಪ್ಯೂಟರ್ನಲ್ಲಿ ಅನುಲಿಪಿ ಮಾಡುವ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಗಳಿಸುವ ಅಂಕಗಳು ಆಧಾರದ ಮೇಲೆ 1:5 ಅನುಪಾತದಲ್ಲಿ ಸಂದರ್ಶನಕ್ಕೆ ನಡೆಸಲಾಗುವುದು. ಸಾಮರ್ಥ್ಯ ಪರೀಕ್ಷೆಯಲ್ಲಿ ಗರಿಷ್ಠ ಅಂಕಗಳು 100 ಹಾಗೂ ಪರೀಕ್ಷೆ ಪಾಸಾಗಲು ಶೇಕಡ 50 ಅಂಕ ಗಳಿಸಿರಬೇಕಾಗುತ್ತದೆ. ಯಾರೆಲ್ಲ ಟೈಪಿಸ್ಟ್ ಜೂನಿಯರ್ ಸೀನಿಯರ್ ಮಾಡಿದ್ದೀರೋ ಅವರಿಗೆ ಉತ್ತಮ ಅವಕಾಶ. ಹಾಗೂ ಸೇವಕರ ಹುದ್ದೆಗಳಿಗೂ ಕರೆಯಲಾಗಿದೆ. 13ನೇ ತಾರೀಕು ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭವಾಗಲಿದ್ದು ಅದಕ್ಕೆ ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋದನ್ನು ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಹಾಗೆ ದಾಖಲಾತಿಗಳು ಏನು ಬೇಕು ಅಂತ ಹೇಳಿದ್ದೀನಿ. ಸೇವಕರ ಹುದ್ದೆಗಳಿಗೆ 10th ಮಾರ್ಕ್ಸ್ ಕಾರ್ಡ್, ಕ್ಯಾಸ್ಟ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್, 1 ಫೋಟೋ ಬೇಕಾಗುತ್ತೆ. ಹಾಗೆ ಶೀಘ್ರ ಲಿಪಿಗಾರರಿಗೆ ಮತ್ತು ಬೆರಳಚ್ಚುಗಾರರಿಗೆ ಅವರ ವಿದ್ಯಾರ್ಥಿಗೆ ಏನೇನು ಬೇಕೋ ಡಾಕ್ಯುಮೆಂಟು ಆ ಡಾಕ್ಯುಮೆಂಟ್ನ ರೆಡಿ ಮಾಡಿಕೊಂಡು ಅರ್ಜಿನ ಸಲ್ಲಿಸೋದಕ್ಕೆ ರೆಡಿಯಾಗಿ. ಥ್ಯಾಂಕ್ ಯು.